ನಮಸ್ಕಾರ, ನನ್ನ ಹೆಸರು ರೋಹನ್ ವರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, RBI ಹೋಲ್ಡ್ಸ್ ಇಂಟ್ರೆಸ್ಟ್ ರೇಟ್ಸ್, ಇನ್ಫ್ಲೇಷನ್ ಮೇನ್ ಫೋಕಸ್. ಇವತ್ತು ಬೆಳಗ್ಗೆ RBI ಮಾನಿಟರಿ ಪಾಲಿಸಿ ಕಮಿಟಿ ಅವರು ಅನೌನ್ಸ್ ಮಾಡಿದರು, ರಿಪೋ ರೇಟನ್ನು ಚೇಂಜ್ ಮಾಡ್ತಾ ಇಲ್ಲ ಅಥವಾ ಇಂಟ್ರೆಸ್ಟ್ ರೇಟ್ನ ಚೇಂಜ್ ಮಾಡ್ತಾ ಇಲ್ಲ ಅಂತ. 6.5% ಇಟ್ಟಿದ್ದಾರೆ. GDP ಗ್ರೋತು RBI ಪ್ರಕಾರ 6.5% ಇರುತ್ತೆ 2023-24 ಹಾಗೂ ಇನ್ಫ್ಲೇಷನ್ನು ಈ ವರ್ಷ 5.4% ಇರುತ್ತೆ ಅಂತ ಅವರ ಎಕ್ಸ್ಪೆಕ್ಟೇಷನ್ ಇದೆ. ರಿಟೇಲ್ ಇನ್ಫ್ಲೇಷನ್ ಸದ್ಯಕ್ಕೆ ಆಗಸ್ಟ್ 2023 6.83% ಇದೆ. RBI ಕ್ಲಾರಿಫೈ ಮಾಡಿದರೆ ಅವರ ಇನ್ಫ್ಲೇಷನ್ ಟಾರ್ಗೆಟು 4% ಬಂದರೆ ಮಾತ್ರ ಆವಾಗ ಅವರು ಸ್ಯಾಟಿಸ್ಫೈ ಆಗ್ತಾರೆ ಇನ್ಫ್ಲೇಷನ್ ಕಮ್ಮಿ ಆಗಿದೆ ಅಂತ. ಯಾಕಂದರೆ ಸದ್ಯಕ್ಕೆ ಇನ್ನೂ ಇನ್ಫ್ಲೇಷನ್ ಹೈಯರ್ ಲೆವೆಲಲ್ಲಿದೆ, ಅದು ತುಂಬ ಜಾಸ್ತಿ ಆಗ್ತಾ ಇಲ್ಲ. ಇದೊಂದು ಗುಡ್ ನ್ಯೂಸು ಎಷ್ಟೋ ಸೆಕ್ಟರ್ಸ್ಗೆ, ಎಸ್ಪೆಷಲಿ ರಿಯಲ್ ಎಸ್ಟೇಟ್ ಹಾಗೂ ಆಟೋಮೊಬೈಲ್ ಸೆಕ್ಟರ್ಸ್. ನ್ಯೂಸ್ ನಂಬರ್ 2, RBI's ನ್ಯೂ ಇನಿಷಿಯೇಟಿವ್ ಟು ಹೆಲ್ಪ್ ಇನ್ವೆಸ್ಟರ್ಸ್. RBI ಒಂದು ಸೆಂಟ್ರಲೈಸ್ಡ್ ಮೆಕ್ಯಾನಿಸಮನ್ನು ರೆಡಿ ಮಾಡ್ತಾ ಇದ್ದಾರೆ, ಸೊ ದಟ್ ಯಾರೊಬ್ಬರು ಇನ್ವೆಸ್ಟರ್ದು ಮೃತ್ಯು ಆದರೆ ಆವಾಗ ಎಲ್ಲ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸಲ್ಲಿ ಅಪ್ಡೇಟ್ ಆಗುತ್ತಂತ. ಫಾರ್ ಎಕ್ಸಾಂಪಲ್, ನೀವು ಒಂದು ಪೋರ್ಟಲಲ್ಲಿ ಅಪ್ಡೇಟ್ ಮಾಡಿದರೆ ಈ ಥರ ನಮ್ಮ ಫ್ಯಾಮಿಲಿ ಮೆಂಬರ್ ಈಗ ಇಲ್ಲ ಅಂದರೆ ಆವಾಗ ಏನಾಗುತ್ತೆ ಅಂದರೆ ಅದು ಎಲ್ಲ ಪ್ಲ್ಯಾಟ್ಫಾರ್ಮ್ಸಲ್ಲೂ ಎಲ್ಲ ಪ್ರಾಡಕ್ಟ್ಸಿಗೂ ಅಪ್ಲೈ ಆಗುತ್ತೆ. ಅಂದರೆ ಮ್ಯೂಚುವಲ್ ಫಂಡಿಗೂ ಅಪ್ಲೈ ಆಗುತ್ತೆ, ಸ್ಟಾಕ್ಸಿಗೂ ಅಪ್ಲೈ ಆಗುತ್ತೆ, ಮತ್ತು ಬೇರೆ ಏನಾದರೂ ಇನ್ವೆಸ್ಟ್ಮೆಂಟ್ಸ್ ಈ ಥರ ಇದ್ದರೂ ಅದು ಎಲ್ಲ ಜಾಗಲ್ಲೂ ಅಪ್ಡೇಟ್ ಆಗುತ್ತೆ. ನಾವು ಒಂದೊಂದು ಜಾಗಕ್ಕೆ ಹೋಗಿ ಒಂದು ಮ್ಯೂಚುವಲ್ ಫಂಡಿಗೆ ಹೋಗೋದು, ಇನ್ನೊಂದು ಕಂಪ್ನಿಗೆ ಹೋಗೋದು, ಬ್ರೋಕರಿಗೆ ಹೋಗೋದು, ಆ ಥರ 100 ಸತಿ ಹೋಗೋ ನೆಸೆಸಿಟಿ ಇರೋದಿಲ್ಲ ಅಂತ SEBI ಅವರು ಹೇಳಿದ್ದಾರೆ. ಇದೊಂದು ವೆರಿ ಗುಡ್ ಇನಿಷಿಯೇಟಿವ್. ಯಾಕಂದರೆ ಎಷ್ಟೋ ಸತಿ ಫ್ಯಾಮಿಲಿ ಮೆಂಬರ್ಸು ಎಲ್ಲ ಜಾಗಕ್ಕೆ ವಿಸಿಟ್ ಮಾಡಿ ಇನ್ಫಾರ್ಮ್ ಮಾಡಲಿಕ್ಕೆ ತುಂಬ ಟೈಮ್ ಆಗುತ್ತೆ, ತುಂಬ ಕಷ್ಟನೂ ಆಗುತ್ತೆ. ಈ ಪರ್ಟಿಕ್ಯುಲರ್ ಸರ್ಕ್ಯುಲರು ಅಕ್ಟೋಬರ್ 3 ಬಂದಿತ್ತು ಹಾಗೂ ಈ ಪರ್ಟಿಕ್ಯುಲರ್ ಸರ್ಕ್ಯುಲರ್ ಇಫೆಕ್ಟಿಗೆ ಬರೋದು January 1, 2024. ಅಷ್ಟರೊಳಗೆ ಒಂದು ಪೋರ್ಟಲನ್ನು ರೆಡಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 3, ಸ್ಪೈಸ್ ಜೆಟ್ ಲೈಕ್ಲಿ ಟು ಲೆವಿ ಫ್ಯೂಲ್ ಚಾರ್ಜ್. ಇಂಡಿಗೋ ಏರ್ಲೈನ್ಸ್ ಮತ್ತು ಸ್ಪೈಸ್ ಜೆಟ್ ಏರ್ಲೈನ್ಸ್ ಸೆಪ್ರೇಟ್ ಫ್ಯೂಲ್ ಚಾರ್ಜ್ ಅಂತ ಅವರೊಂದು ಇಂಟರ್ನ್ಯಾಷನಲ್ ಹಾಗೂ ಡೊಮೆಸ್ಟಿಕ್ ಫ್ಲೈಟ್ಸಿಗೆ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಯಾಕಂದರೆ ಏವಿಯೇಷನ್ ಟರ್ಬೈನ್ ಫ್ಯೂಲ್ ಅಥವಾ ಜೆಟ್ ಫ್ಯೂಲ್ ಅಂತ ಏನು ಕರಿತೀವಿ 5% ಮೊನ್ನೆ ಜಾಸ್ತಿ ಮಾಡಿದ್ರು ನಮ್ಮ ಗೌರ್ಮೆಂಟು. ಆ್ಯಂಡ್ ಏರ್ಲೈನ್ಸಿಗೆ 40% ಅವರ ಕಾಸ್ಟು ಈ ಫ್ಯೂಲ್ ಕಾಸ್ಟೇ ಆಗುತ್ತೆ. ಸೊ ಫ್ಯೂಲ್ ಕಾಸ್ಟ್ ಜಾಸ್ತಿ ಆಗುವಾಗ ಅವರ ಪ್ರಾಫಿಟಬಿಲಿಟಿ ಕಮ್ಮಿ ಆಗುತ್ತೆ. ಪ್ರಾಫಿಟಬಿಲಿಟಿ ಜಾಸ್ತಿ ಆಗಬೇಕಂದ್ರೆ ಸಪ್ರೇಟಾಗಿ ಚಾರ್ಜಸ್ ಮಾಡಬೇಕು ಅಥವಾ ಏರ್ ಫೇರನ್ನೇ ಜಾಸ್ತಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರನೇ ಈ 2 ಕಂಪ್ನಿ ನಾವು ಈ ಥರ ಜಾಸ್ತಿ ಚಾರ್ಜ್ ಮಾಡ್ಬೋದು ಅಂತ ಹೇಳಿದ ಮೇಲೆ ಇಂಡಿಗೋ ಏರ್ಲೈನ್ಸ್ ಮತ್ತು ಸ್ಪೈಸ್ ಜೆಟ್ 2% ಮೇಲೆ ಹೋಯಿತು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಆಯಿಲ್ ಪ್ರೈಸಸ್ಸು $3 per ಬ್ಯಾರೆಲ್ ನಿನ್ನೆ ಬಿತ್ತು ಹಾಗೂ ವರ್ಲ್ಡ್ ಎಕಾನಮಿಲಿ ಸ್ವಲ್ಪ ಸ್ಲೋ ಡೌನ್ ಇರೋ ಕಾರಣ ಡಿಮಾಂಡ್ ಕಮ್ಮಿ ಇರ್ಬೋದು ಅಂತ ತಿಳ್ಕೊಂಡು ಸ್ವಲ್ಪ ಆಯಿಲ್ ಪ್ರೈಸಸ್ ರೀಸೆಂಟಾಗಿ ಬಿದ್ದಿದೆ. $85 per ಬ್ಯಾರೆಲ್ ಸದ್ಯಕ್ಕೆ ಅಪ್ರಾಕ್ಸಿಮೇಟ್ ಆಗಿ ರೇಟ್ ಇದೆ ಕ್ರೂಡ್ ಆಯಿಲ್ಗೆ. ಹಾಗೂ 1-2 ವಾರ ಹಿಂದೆ ನಾನು ಬ್ರೇಕಿಂಗ್ ನ್ಯೂಸಲ್ಲಿ ಹೇಳ್ತಾ ಇದ್ದೆ, ಆಲ್ಮೋಸ್ಟ್ $100 per ಬ್ಯಾರೆಲ್ ಬರ್ತಾ ಇದೆ, 97-98ವರೆಗೂ ಹೋಗಿತ್ತು. ಕ್ರೂಡ್ ಆಯಿಲ್ ಪ್ರೈಸಸ್ಸು ಜಾಸ್ತಿ ಆಗುವಾಗ ಎಲ್ಲ ಕಂಟ್ರಿಲೂ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಯಾವ್ಯಾವ ಕಂಟ್ರಿ ಇಂಪೋರ್ಟ್ ಮಾಡ್ತಾರೆ ಕ್ರೂಡ್ ಆಯಿಲ್ನ ಅವ್ರಿಗೆಲ್ಲ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಓಯೋ ಹೋಟೆಲ್ಸ್ ಕಂಪ್ನಿ ಅಪೋಲೋ ಗ್ಲೋಬಲ್ ಮ್ಯಾನೇಜ್ಮೆಂಟ್ ಅಂತ ಇದೊಂದು ದೊಡ್ಡ ಕಂಪ್ನಿಯಿಂದ ಅವರು 5,400 ಕೋಟಿ ಲೋನ್ ತೊಗೋಬೇಕಂತಿದ್ದಾರೆ ಅವರ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ಸಿಗೆ. ಯಾಕಂದರೆ ಸದ್ಯಕ್ಕೆ ಅವರು IPO ಲಾಂಚ್ ಮಾಡಲಿಕ್ಕೆ ಲೇಟ್ ಆಗ್ತಾ ಇದೆ, ಡಿಲೇ ಆಗ್ತಾ ಇದೆ. ಸದ್ಯಕ್ಕೆ ಡಿಸ್ಕಷನ್ ಆಗ್ತಾ ಇದೆ ಹಾಗೂ ರೀಸೆಂಟಾಗಿ ಓಯೋ ಅವರ ಫಸ್ಟ್ ಆ್ಯನ್ಯುವಲ್ ಪ್ರಾಫಿಟು ಡಿಕ್ಲೇರ್ ಮಾಡಿದ್ದಾರೆ. ಸೊ ಅದೊಂದು ಗುಡ್ ಸೈನು ಕಂಪ್ನಿಗೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 108 ಪಾಯಿಂಟ್ ಅಪ್ಪು 19,654 ಕ್ಲೋಸ್ ಆಗಿದೆ. ಸೆನ್ಸೆಕ್ಸು 664 ಪಾಯಿಂಟ್ ಅಪ್ಪು 65,996 ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಬಜಾಜ್ ಫಿನ್ಸರ್ವ್ 5.97% ಅಪ್ಪು, ಬಜಾಜ್ ಫೈನಾನ್ಸ್ 4.05% ಅಪ್ಪು, ಟೈಟನ್ ಕಂಪ್ನಿ 2.9% ಅಪ್ಪು. ಟಾಪ್ ಲೂಸರ್ಸು HUL 0.8% ಡೌನು, ಕೋಲ್ ಇಂಡಿಯಾ 0.54% ಡೌನು, ONGC 0.41% ಡೌನ್. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು DLF 4.51% ಅಪ್ಪು, HDFC AMC 2.95% ಅಪ್ಪು, ಬಜಾಜ್ ಹೋಲ್ಡಿಂಗ್ಸ್ 2.57% ಅಪ್ಪು. ಟಾಪ್ ಲೂಸರ್ಸು ಇಂಡಸ್ ಟವರ್ಸ್ 1.39% ಡೌನು, ಮ್ಯಾರಿಕೋ 0.92% ಡೌನು, ಝೊಮ್ಯಾಟೊ 0.9% ಡೌನ್. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,352 ಸ್ಟಾಕ್ಸು, ಡಿಕ್ಲೈನ್ ಆಗಿದ್ದು 728 ಸ್ಟಾಕ್ಸು. ಸೊ 65% ಅಪ್ಪು, 35% ಡೌನು. ಪಾಯಿಂಟ್ ನಂಬರ್ 5, yesterday's FII and DII investment data. Foreign institutional investors
1864 crores ನೆಟ್ ಸೇಲ್ಸು. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 521 ಕೋಟಿ ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 5723 per ಗ್ರಾಮು, ಸಿಲ್ವರ್ 68.8 per ಗ್ರಾಮ್ ಇದೆ. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 83.25, €1 87.84 rupees. Point number 8, stocks near 52-week high. L&T 52-week high 3,115, closing price 3,094. Bajaj Finance 8,192, 52-week high, closing 8,169. DLF 551, 52-week high, closing price 549. Point number 9, stocks near 52-week low. ಯಾವ ಸ್ಟಾಕು ಇವತ್ತು 52-week ಲೋ ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.56% ಅಪ್ಪು, ಜಪಾನ್ 0.26% ಡೌನು, ಜರ್ಮನಿ 0.72% ಅಪ್ಪು, ಫ್ರಾನ್ಸ್ 0.61% ಅಪ್ಪು, UK 0.41% ಅಪ್ಪು ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.12% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನೀವೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.